ಪಿವಟ್ ಟೇಬಲ್ ಸಮ್ಮರೈಸ್ ರಿಪೋರ್ಟಲ್ಲಿ ಯಾವುದಾದ್ರೂ ಒಂದು ವ್ಯಾಲ್ಯೂ ಡೀಟೇಲ್ಸ್ ನೋಡಬೇಕಾದ್ರೆ ಆ ಡೀಟೇಲ್ಸ್ನ ಡ್ರಿಲ್ ಡೌನ್ ಮಾಡಿ ನೋಡ್ಬೋದು. ಪಿವಟ್ ಟೇಬಲ್ ಅನಲೈಸ್ ಟ್ಯಾಬಲ್ಲಿ ಶೋ ಡೀಟೇಲ್ಸ್ ಅಂತ ಒಂದು ಆಪ್ಷನ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೀಟೇಲ್ಸ್ ಡ್ರಿಲ್ ಡೌನ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಲ್ಯಾಪ್ಟಾಪ್ ಸೇಲ್ಸ್ ನೋಡಬೇಕಾದ್ರೆ ಲ್ಯಾಪ್ಟಾಪ್ ಸೇಲ್ಸ್ದು ಡೀಟೇಲ್ ಬೇಕಾದರೆ ಆ ವ್ಯಾಲ್ಯೂ ಮೇಲೆ ಸೆಲ್ ಪಾಯಿಂಟರ್ ತೊಗೊಂಡೋಗಿ ಶೋ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಯಾವುದಾದ್ರೂ ಪರ್ಟಿಕ್ಯುಲರ್ ರೀಜನ್ ಸೇಲ್ಸ್ ಬೇಕಾದರೆ ಆ ರೀಜನ್ ಸೇಲ್ಸ್ ಮೇಲೆ ಸೆಲ್ ಪಾಯಿಂಟರ್ ತೊಗೊಂಡೋಗ್ಬೇಕು. ಅಥವಾ ಎಲ್ಲ ರೀಜನ್ ಸೇಲ್ಸ್ ಡೀಟೇಲ್ ಬೇಕಂದರೆ ಟೋಟಲ್ ಸೇಲ್ಸ್ ಮೇಲೆ ಸೆಲ್ ಪಾಯಿಂಟರ್ ತೊಗೊಂಡೋಗಿ ಆ್ಯಕ್ಟಿವ್ ಫೀಲ್ಡ್ ಅಂತ ತೋರಿಸ್ತಾ ಇದೆ. ಆ್ಯಕ್ಟಿವ್ ಫೀಲ್ಡ್ ಅಂದರೆ ಸೆಲ್ ಪಾಯಿಂಟರ್ ಎಲ್ಲಿರುತ್ತೋ ಅದು ಆ್ಯಕ್ಟಿವ್ ಫೀಲ್ಡ್. ಶೋ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೀಟೇಲ್ಸ್ ಡ್ರಿಲ್ ಡೌನ್ ಆಗುತ್ತೆ. ಅಥವಾ ವ್ಯಾಲ್ಯೂ ಮೇಲೆ ಡಬಲ್ ಕ್ಲಿಕ್ ಕೂಡ ಮಾಡ್ಬೋದು. ಶೋ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಫ್ರಾಕ್ಷನ್ ಆಫ್ ಎ ಸೆಕೆಂಡಲ್ಲಿ ಡೀಟೇಲ್ಸ್ ಡ್ರಿಲ್ ಡೌನ್ ಆಗಿದೆ. ಒಂದು ಸೆಪರೇಟ್ ಶೀಟಲ್ಲಿ ಡೀಟೇಲ್ಸ್ ಎಲ್ಲ ಡ್ರಿಲ್ ಡೌನ್ ಆಗಿದೆ. ಡೀಟೇಲ್ಸ್ ಆಫ್ ಸಮ್ ಆಫ್ ಸೇಲ್ಸ್ ಅಮೌಂಟ್ ಪ್ರಾಡಕ್ಟ್ ಲ್ಯಾಪ್ಟಾಪ್. ಪಿವಟ್ ಟೇಬಲ್ ಅನಲೈಸ್ ಟ್ಯಾಬಲ್ಲಿ ಫೀಲ್ಡ್ ಸೆಟ್ಟಿಂಗ್ಸ್ ಇದೆ. ಕ್ಲಿಕ್ ಮಾಡಿದ್ರೆ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಸಮ್ಮರೈಸ್ ವ್ಯಾಲ್ಯೂ ಬೈ ಡಿಫಾಲ್ಟ್ ಸೆಟ್ಟಿಂಗ್ ಸಮ್ ಇದೆ. ಅದರಿಂದ ಪಿವಟ್ ಟೇಬಲಲ್ಲಿ ಟೋಟಲ್ಸ್ ಕ್ಯಾಲ್ಕುಲೇಷನ್ ಆಗುತ್ತೆ. ಕೌಂಟ್, ಆವ್ರೇಜ್, ಮ್ಯಾಕ್ಸಿಮಮ್, ಮಿನಿಮಮ್, ಪ್ರಾಡಕ್ಟ್ ಬೇರೆ ಆಪ್ಷನ್ಗಳು ಇವೆ. ಇದನ್ನು ಚೂಸ್ ಮಾಡಿ ಬೇರೆ ಕ್ಯಾಲ್ಕುಲೇಷನ್ಸ್ ಕೂಡ ಮಾಡ್ಬೋದು. ಒಂದು ಎಕ್ಸಾಂಪಲ್ ನೋಡೋಣ. ಸೋರ್ಸ್ ಡೇಟಾದಲ್ಲಿ ಒಂದು ಆರ್ಡರ್ ನಂಬರ್ ಕಾಲಮ್ ಆ್ಯಡ್ ಮಾಡಿದ್ದೀನಿ. ಆರ್ಡರ್ ನಂಬರ್ ಡ್ರ್ಯಾಗ್ ಮಾಡಿ ವ್ಯಾಲ್ಯೂಸಲ್ಲಿ ಡ್ರಾಪ್ ಮಾಡ್ತೀನಿ. ಡಿಫಾಲ್ಟ್ ಕ್ಯಾಲ್ಕುಲೇಷನ್ ಸಮ್ ಆಗಿರೋದ್ರಿಂದ ಆರ್ಡರ್ ನಂಬರ್ಸ್ ಎಲ್ಲ ಟೋಟಲ್ ಆಗಿದೆ. ಇದನ್ನು ನಾವು ಕೌಂಟ್ ಮಾಡಬೇಕಾಗಿದೆ. ಪಿವಟ್ ಟೇಬಲ್ ಅನಲೈಸ್ ಟ್ಯಾಬ್ಗೆ ಹೋಗಿ ಫೀಲ್ಡ್ ಸೆಟ್ಟಿಂಗ್ಸ್ಗೆ ಹೋಗಿ ಬೇರೆ ಕ್ಯಾಲ್ಕುಲೇಷನ್ಸ್ ಮಾಡ್ಬೋದು. ಅಥವಾ ಸಮ್ ಆಫ್ ಆರ್ಡರ್ ನಂಬರ್ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೂ ಕೂಡ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಕೌಂಟ್ ಚೂಸ್ ಮಾಡ್ತೀನಿ. ಒಬ್ಬೊಬ್ಬರು ಸೇಲ್ಸ್ಮನ್ ಎಷ್ಟೆಷ್ಟು ಆರ್ಡರ್ ಹ್ಯಾಂಡಲ್ ಮಾಡಿದ್ದಾರೆ ಅಂತ ಈ ರಿಪೋರ್ಟಿಂದ ಗೊತ್ತಾಗುತ್ತೆ. ಪಿವಟ್ ಟೇಬಲ್ ಸಮ್ಮರೈಸ್ ರಿಪೋರ್ಟ್ ವ್ಯಾಲ್ಯೂಸಲ್ಲಿ ಜಾಸ್ತಿ ಡಿಜಿಟ್ಸ್ ಇದ್ದಾಗ ಆ ವ್ಯಾಲ್ಯೂ ರೀಡಬಲ್ ಆಗಿ ಫಾರ್ಮ್ಯಾಟ್ ಮಾಡಬೇಕು. ರೀಡಬಲ್ ಆಗಬೇಕಂದ್ರೆ ಕಾಮಾ ಸಪ್ರೇಟರ್ಸಿಂದ ಫಾರ್ಮ್ಯಾಟ್ ಮಾಡಬೇಕು. ನಾನು ಸೋರ್ಸ್ ಡೇಟಾದಲ್ಲೇ ಕಾಮಾ ಸಪ್ರೇಟರ್ಸಿಂದ ನಾನು ಫಾರ್ಮ್ಯಾಟ್ ಮಾಡಿರೋದ್ರಿಂದ ಪಿವಟ್ ಟೇಬಲಲ್ಲೂ ಕೂಡ ಕಾಮಾ ಸಪ್ರೇಟರ್ಸ್ ಬಂದಿದೆ. ಇದನ್ನು ಇನ್ನೂ ಹೆಚ್ಚು ರೀಡಬಲ್ ಆಗಿ ಮಾಡೋ ಥರ ಫಾರ್ಮ್ಯಾಟ್ ಮಾಡೋಣ. ಮತ್ತೆ ಸೇಲ್ಸ್ ಅಮೌಂಟ್ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತೀನಿ. ವ್ಯಾಲ್ಯೂ ಸೆಲೆಕ್ಟ್ ಮಾಡಿ Ctrl+1 ಪ್ರೆಸ್ ಮಾಡಿ ಫಾರ್ಮ್ಯಾಟ್ ಸೆಲ್ಸ್ಗೆ ಹೋಗಿ ಕಸ್ಟಮ್ ಫಾರ್ಮ್ಯಾಟಿಂಗ್ ಮಾಡಬೇಕು. ಕಾಮಾ ಸೆಪ್ರೇಟರ್ಸ್ ತೊಗೊಳ್ತಾ ಇದ್ದೀನಿ. ಹ್ಯಾಶ್ ಕಾಮಾ ಹ್ಯಾಶ್ ಹ್ಯಾಶ್ 0 ಇನ್ನೊಂದು ಕಾಮಾ ಆ್ಯಡ್ ಮಾಡಿ ಡಬಲ್ ಕೋಟ್ಸಲ್ಲಿ ಕೆ ಟೈಪ್ ಮಾಡ್ತೀನಿ. $3581K 3255K ಈ ಥರ ಫಾರ್ಮ್ಯಾಟ್ ಆಗಿದೆ. ಸೇಲ್ಸ್ ಅಮೌಂಟ್ ಮತ್ತೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತಾ ಇದ್ದೀನಿ. ವ್ಯಾಲ್ಯೂ ಸೆಲೆಕ್ಟ್ ಮಾಡಿ ಡೇಟಾ ಬಾರ್ಸಿಂದ ಫಾರ್ಮ್ಯಾಟ್ ಮಾಡೋಣ. ಹೋಮ್ ಟ್ಯಾಬಲ್ಲಿ ಹೋಗಿ ಕಂಡೀಷನಲ್ ಫಾರ್ಮ್ಯಾಟಿಂಗ್, ಡೇಟಾ ಬಾರ್ಸ್ಗೆ ಹೋಗಿ ಡೈರೆಕ್ಟಾಗಿ ಡೇಟಾ ಬಾರ್ಸಿಂದ ಫಾರ್ಮ್ಯಾಟ್ ಮಾಡೋ ಹಾಗಿಲ್ಲ, ಮೋರ್ ರೂಲ್ಸ್ಗೆ ಹೋಗಬೇಕು. ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಆಲ್ ಸೆಲ್ಸ್ ಶೋಯಿಂಗ್ ಸಮ್ ಆಫ್ ಸೇಲ್ಸ್ ಅಮೌಂಟ್ ವ್ಯಾಲ್ಯೂಸ್ ಇದನ್ನು ಚೂಸ್ ಮಾಡಬೇಕು. ಶೋ ಬಾರ್ ಓನ್ಲಿ ಈ ಚೆಕ್ ಬಾಕ್ಸಲ್ಲಿ ಕ್ಲಿಕ್ ಮಾಡ್ತೀನಿ. ಇದರಿಂದ ವ್ಯಾಲ್ಯೂಸ್ ಹೈಡ್ ಆಗುತ್ತೆ, ಡೇಟಾ ಬಾರ್ಸ್ ಮಾತ್ರ ಕಾಣಿಸುತ್ತೆ. ಡೇಟಾ ಬಾರ್ಸ್ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಬರೋ ಥರ, ಫಾರ್ಮ್ಯಾಟಿಂಗ್ ರೈಟ್ ಹ್ಯಾಂಡ್ ಸೈಡಲ್ಲಿ ಬರೋ ಥರ ಮೂವ್ ಮಾಡ್ಬೋದು ಫೀಲ್ಡ್ಸ್ನ. ಡ್ರಾಪ್ ಡೌನಲ್ಲಿ ಹೋಗಿ ಡೇಟಾ ಬಾರ್ಸ್ನ ಮೂವ್ ಅಪ್ ಅಂತ ಮಾಡ್ತಾ ಇದ್ದೀನಿ. ಡೇಟಾ ಬಾರ್ಸ್ ಫಾರ್ಮ್ಯಾಟಿಂಗ್ಗಿಂತ ಮೇಲಕ್ಕೆ ಮೂವ್ ಆಗಿದೆ. ಪಿವಟ್ ಟೇಬಲ್ ಅನಲೈಸ್ ಟ್ಯಾಬ್ಗೆ ಹೋಗಿ ಫೀಲ್ಡ್ ಸೆಟ್ಟಿಂಗ್ಸ್ಗೆ ಹೋದರೆ ಶೋ ವ್ಯಾಲ್ಯೂಸ್ ಅಂತ ಒಂದು ಆಪ್ಷನ್ ಇದೆ. ಈಗ ನೋ ಕ್ಯಾಲ್ಕುಲೇಷನ್ ಅಂತ ಇದೆ. ಡ್ರಾಪ್ ಡೌನಲ್ಲಿ ಹೋದರೆ ಸುಮಾರು ಆಪ್ಷನ್ಗಳಿವೆ. ಪರ್ಸೆಂಟೇಜ್ ಆಫ್ ಗ್ರ್ಯಾಂಡ್ ಟೋಟಲ್, ಪರ್ಸೆಂಟೇಜ್ ಆಫ್ ಕಾಲಮ್ ಟೋಟಲ್, ರೋ ಟೋಟಲ್,
ಪೇರೆಂಟ್ ಟೋಟಲ್, ಈ ಥರ ತುಂಬ ಆಪ್ಷನ್ಗಳಿವೆ. ಇದರಿಂದ ಫಾರ್ಮ್ಯಾಟ್ ಮಾಡಿ ವ್ಯಾಲ್ಯೂಸ್ನ ಬೇರೆ ಬೇರೆ ಥರ ತೋರಿಸೋ ಆಪ್ಷನ್ಗಳಿವೆ. ಈ ಆಪ್ಷನ್ಗಳನ್ನೆಲ್ಲ ಒನ್ ಬೈ ಒನ್ ಟ್ರೈ ಮಾಡೋಣ. ವ್ಯಾಲ್ಯೂ ಮೇಲೆ ರೈಟ್ ಕ್ಲಿಕ್ ಮಾಡಿನೂ ಕೂಡ ಫಾರ್ಮ್ಯಾಟ್ ಮಾಡ್ಬೋದು. ರೈಟ್ ಕ್ಲಿಕ್ ಮಾಡಿದ್ರೆ ಶೋ ವ್ಯಾಲ್ಯೂ ಆಸ್ ಇದೆ. ಇಲ್ಲಿ ಎಲ್ಲ ಆಪ್ಷನ್ಗಳು ಸಿಗ್ತವೆ. ಮೊದಲನೇದು ಪರ್ಸೆಂಟೇಜ್ ಆಫ್ ಗ್ರ್ಯಾಂಡ್ ಟೋಟಲ್. ಪರ್ಸೆಂಟೇಜ್ ಆಫ್ ಗ್ರ್ಯಾಂಡ್ ಟೋಟಲ್, ಪರ್ಸೆಂಟೇಜ್ ಆಫ್ ಕಾಲಮ್ ಟೋಟಲ್ ಎರಡೂ ಒಂದೇ ಆಗಿದೆ. ಗ್ರ್ಯಾಂಡ್ ಟೋಟಲ್ 100% ಇರುತ್ತೆ, ಅದರ ಮೇಲೆ ಬೇರೆದೆಲ್ಲ ಎಷ್ಟೆಷ್ಟು ಪರ್ಸೆಂಟ್ ಇದೆ ಅಂತ ಕ್ಯಾಲ್ಕುಲೇಟ್ ಆಗಿದೆ. ಇನ್ನೊಂದು ಆಪ್ಷನ್ ನೋಡೋಣ. ವ್ಯಾಲ್ಯೂಸ್ ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಶೋ ವ್ಯಾಲ್ಯೂ ಆಸ್ ಪರ್ಸೆಂಟೇಜ್ ಆಫ್, ಇದು ತಗೊಳ್ತೀನಿ. ಪರ್ಸೆಂಟೇಜ್ ಆಫ್, ಇಲ್ಲಿ ಹೈಯೆಸ್ಟ್ ರೆವಿನ್ಯೂ ಜನರೇಟ್ ಮಾಡಿರೋದು ಎಲೆಕ್ಟ್ರಾನಿಕ್ಸ್. ಎಲೆಕ್ಟ್ರಾನಿಕ್ಸ್ಗೆ ಕಂಪೇರ್ ಮಾಡಿ ಎಷ್ಟು ಪರ್ಸೆಂಟ್, ಬೇರೆ ಕ್ಯಾಟಗರಿಗಳೆಲ್ಲ ಎಷ್ಟು ಪರ್ಸೆಂಟ್ ಅಂತ ಕ್ಯಾಲ್ಕುಲೇಟ್ ಮಾಡೋಣ. ಇಲ್ಲೋಗಿ ಎಲೆಕ್ಟ್ರಾನಿಕ್ಸ್ ಚೂಸ್ ಮಾಡ್ತೀನಿ. ಈಗ ಎಲೆಕ್ಟ್ರಾನಿಕ್ಸ್ 100% ಇದೆ, ಬೇರೆವೆಲ್ಲ ಅದರ ಪ್ರಕಾರ ಎಷ್ಟು ಪರ್ಸೆಂಟ್ ಇದೆ ಅಂತ ಫಾರ್ಮ್ಯಾಟ್ ಆಗಿದೆ. ನೆಕ್ಸ್ಟ್ ಆಪ್ಷನ್ ನೋಡೋಣ. ನೆಕ್ಸ್ಟ್ ಪರ್ಸೆಂಟೇಜ್ ಆಫ್ ಪೇರೆಂಟ್ ಟೋಟಲ್ ಅಂತ ಒಂದು ಆಪ್ಷನ್ ಇದೆ. ಪೇರೆಂಟ್ ಟೋಟಲ್ ಅಂದರೆ ಸಬ್ ಟೋಟಲ್. ಒಂದೊಂದು ವರ್ಷಕ್ಕೂ ಒಂದೊಂದು ಇಯರ್ಗೂ ಒಂದೊಂದು ಸಬ್ ಟೋಟಲ್ ಇದೆ. ಅದರ ಪ್ರಕಾರ ಪರ್ಸೆಂಟೇಜ್ನ ಕ್ಯಾಲ್ಕುಲೇಟ್ ಮಾಡೋಣ. ವ್ಯಾಲ್ಯೂಸ್ ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಶೋ ವ್ಯಾಲ್ಯೂ ಆಸ್ ಪರ್ಸೆಂಟೇಜ್ ಆಫ್ ಪೇರೆಂಟ್ ಟೋಟಲ್. ಪರ್ಸೆಂಟೇಜ್ ಆಫ್ ಪೇರೆಂಟ್ ಟೋಟಲ್ ಕ್ಯಾಲ್ಕುಲೇಟ್ ಆಗಿದೆ. ಈಗ ರನ್ನಿಂಗ್ ಟೋಟಲ್ ನೋಡೋಣ. ರನ್ನಿಂಗ್ ಟೋಟಲ್ ಅಂದರೆ ಫಸ್ಟ್ ರೋನಲ್ಲಿ ಜಾನ್ವರಿ ಟೋಟಲ್ ಬರುತ್ತೆ, ಸೆಕೆಂಡ್ ರೋನಲ್ಲಿ ಜಾನ್ವರಿ ಪ್ಲಸ್ ಫೆಬ್ರವರಿ, ಥರ್ಡ್ ರೋನಲ್ಲಿ ಜಾನ್ ಫೆಬ್ ಮಾರ್ಚ್ 3, ಈ ಥರ ಕ್ಯಾಲ್ಕುಲೇಟ್ ಆಗುತ್ತೆ. ವ್ಯಾಲ್ಯೂ ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಶೋ ವ್ಯಾಲ್ಯೂ ಆಸ್ ರನ್ನಿಂಗ್ ಟೋಟಲ್. ಮಂತ್ಸ್ ತಗೊಳ್ತಾ ಇದ್ದೀನಿ. ಟ್ವೆಂಟಿ 24, 25, 26 ಅಷ್ಟು ರನ್ನಿಂಗ್ ಟೋಟಲ್ ಕ್ಯಾಲ್ಕುಲೇಟ್ ಆಗಿದೆ. ಜನವರಿ ಸೇಲ್ಸ್ 21 ಲ್ಯಾಕ್ ಇದೆ, ಫೆಬ್ರವರಿ 12 ಲ್ಯಾಕ್ ಇದೆ, ಮಾರ್ಚ್ 17 ಲ್ಯಾಕ್ಸ್ ಇದೆ. ಹಿಂದಿನ ತಿಂಗಳಿಗೆ ಕಂಪೇರ್ ಮಾಡಿ ಸೇಲ್ಸ್ ಜಾಸ್ತಿ ಆಗಿದೆಯೋ ಕಡಿಮೆ ಆಗಿದೆಯೋ ಅಂತ ಆ ಡಿಫ್ರೆನ್ಸ್ನ ತಿಳ್ಕೊಳ್ಬೋದು. ವ್ಯಾಲ್ಯೂಸ್ ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಶೋ ವ್ಯಾಲ್ಯೂಸ್ ಹೋಗಿ ಡಿಫ್ರೆನ್ಸ್ ಫ್ರಮ್ ಈ ಆಪ್ಷನ್ನ ಚೂಸ್ ಮಾಡಿದ್ರೆ ಪ್ರೀವಿಯಸ್ ಮಂತ್ ತಗೊಳ್ಬೇಕು. ಪ್ರೀವಿಯಸ್ ಮಂತ್ಗೆ ಕಂಪೇರ್ ಮಾಡಬೇಕು. ಹಿಂದಿನ ತಿಂಗಳಿಗಿಂತ ಕಡಿಮೆ ಸೇಲ್ ಆಗಿರೋದು ನೆಗೆಟಿವ್ ವ್ಯಾಲ್ಯೂಸಲ್ಲಿ ಫಾರ್ಮ್ಯಾಟ್ ಆಗಿದೆ, ಜಾಸ್ತಿ ಆಗಿರೋದು ಪಾಸಿಟಿವ್ ವ್ಯಾಲ್ಯೂಸಲ್ಲಿ ಫಾರ್ಮ್ಯಾಟ್ ಆಗಿದೆ. ಪರ್ಸೆಂಟೇಜ್ ಡಿಫ್ರೆನ್ಸ್ ಕೂಡ ತಿಳ್ಕೊಳ್ಬೋದು. ಈ ವ್ಯಾಲ್ಯೂಸ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ರೈಟ್ ಕ್ಲಿಕ್ ಮಾಡಿ ಶೋ ವ್ಯಾಲ್ಯೂಸ್ ಪರ್ಸೆಂಟೇಜ್ ಡಿಫ್ರೆನ್ಸ್ ಫ್ರಮ್, ಇದನ್ನು ತಗೊಂಡ್ರೆ ಮತ್ತೆ ಪ್ರೀವಿಯಸ್ ಮಂತ್ಗೆ ಕಂಪೇರ್ ಮಾಡಬೇಕು. ಸೇಲ್ಸ್ ಡಿಫ್ರೆನ್ಸ್ ಪರ್ಸೆಂಟೇಜಲ್ಲಿ ಫಾರ್ಮ್ಯಾಟ್ ಆಗಿದೆ. ಇದನ್ನು ಪರ್ಸೆಂಟೇಜಿಂದ ಫಾರ್ಮ್ಯಾಟ್ ಮಾಡ್ತೀನಿ. ವ್ಯಾಲ್ಯೂಸ್ನ ಫಾರ್ಮ್ಯಾಟ್ ಮಾಡೋಣ. ನೆಗೆಟಿವ್ ವ್ಯಾಲ್ಯೂಸ್ ಎಲ್ಲ ರೆಡ್ಡಲ್ಲಿ ಹೈಲೈಟ್ ಆಗಬೇಕು, ಪಾಸಿಟಿವ್ ವ್ಯಾಲ್ಯೂಸ್ ಎಲ್ಲ ಗ್ರೀನಲ್ಲಿ ಹೈಲೈಟ್ ಆಗಬೇಕು. ಆ ಥರ ಫಾರ್ಮ್ಯಾಟ್ ಮಾಡೋಣ. ವ್ಯಾಲ್ಯೂಸ್ ಸೆಲೆಕ್ಟ್ ಮಾಡ್ತೀನಿ. ಹೋಮ್ ಟ್ಯಾಬಲ್ಲಿ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಹೋಗಿ ಹೈಲೈಟ್ ಸೆಲ್ ರೂಲ್ಸ್, ಮೋರ್ ರೂಲ್ಸ್ಗೆ ಹೋಗಬೇಕು. ಆಲ್ ಸೆಲ್ಸ್ ಶೋಯಿಂಗ್ ಡಿಫ್ರೆನ್ಸ್ ಫ್ರಮ್ ಪ್ರೀವಿಯಸ್ ಮಂತ್ ವ್ಯಾಲ್ಯೂಸ್, ಇದನ್ನು ಚೂಸ್ ಮಾಡಬೇಕು. ಗ್ರೇಟರ್ ದ್ಯಾನ್ ಅಂತ ಇದೆ, ಗ್ರೇಟರ್ ದ್ಯಾನ್ 0.
ಅಂದರೆ ಪಾಸಿಟಿವ್ ವ್ಯಾಲ್ಯೂಸ್ ಎಲ್ಲ ಫಾರ್ಮ್ಯಾಟ್ ಮಾಡ್ತಾ ಇದ್ದೀವಿ. ಫಾರ್ಮ್ಯಾಟ್ಗೆ ಹೋಗಿ ಗ್ರೀನ್ ಕಲರ್ ಚೂಸ್ ಮಾಡೋಣ. ಫಿಲ್ ಕಲರ್ಗೆ ಹೋಗಿ ಲೈಟ್ ಗ್ರೀನ್ ತಗೋತಾ ಇದ್ದೀನಿ. ಪಾಸಿಟಿವ್ ವ್ಯಾಲ್ಯೂಸ್ ಗ್ರೀನ್ ಕಲರಿಂದ ಹೈಲೈಟ್ ಆಗಿದೆ. ಮತ್ತೆ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಹೋಗಿ ಹೈಲೈಟ್ ಸೆಲ್ ರೂಲ್ಸ್, ಮೋರ್ ರೂಲ್ಸ್, ಆಲ್ ಸೆಲ್ಸ್ ಶೋಯಿಂಗ್ ಡಿಫರೆನ್ಸ್ ಫ್ರಮ್ ಪ್ರೀವಿಯಸ್ ಮಂತ್, ಲೆಸ್ ದ್ಯಾನ್ 0. ಲೆಸ್ ದ್ಯಾನ್ 0 ಅಂದರೆ ನೆಗೆಟಿವ್ ವ್ಯಾಲ್ಯೂಸ್. ರೆಡ್ಡಿಂದ ಫಾರ್ಮ್ಯಾಟ್ ಮಾಡೋಣ. ಲೈಟ್ ರೆಡ್ ತಗೊಂಡಿದ್ದೀನಿ. ಪರ್ಸೆಂಟೇಜ್ ಡಿಫ್ರೆನ್ಸ್ ಫ್ರಮ್ ಪ್ರೀವಿಯಸ್ ಮಂತ್, ಇದನ್ನು 2 ಸಲ ತಗೊಂಡಿದ್ದೀನಿ. ಇದನ್ನು ಫಾರ್ಮ್ಯಾಟ್ ಮಾಡೋಣ. ಸಿಂಬಲ್ಸಿಂದ ಫಾರ್ಮ್ಯಾಟ್ ಮಾಡ್ತಾ ಇದ್ದೀನಿ. ವ್ಯಾಲ್ಯೂಸ್ ಎಲ್ಲ ಸೆಲೆಕ್ಟ್ ಮಾಡ್ತೀನಿ. ಕಂಟ್ರೋಲ್ 1 ಪ್ರೆಸ್ ಮಾಡಿ ಫಾರ್ಮ್ಯಾಟ್ ಸೆಲ್ಸ್ಗೆ ಹೋಗಬೇಕು. ಕಸ್ಟಮ್ ಫಾರ್ಮ್ಯಾಟಿಂಗ್ ಮಾಡಬೇಕು. ಇಲ್ಲಿ ಸಿಂಬಲ್ಸ್ ಇನ್ಸರ್ಟ್ ಮಾಡಬೇಕು. ವಿಂಡೋಸ್ ಡಾಟ್ ಪ್ರೆಸ್ ಮಾಡಿದ್ರೆ ವಿಂಡೋಸ್ ಇಮೋಜಿಸ್ ಏನು ಬೇಕಾದ್ರೂ ಇನ್ಸರ್ಟ್ ಮಾಡ್ಬೋದು. ಅಪ್ ಆರೋ ತಗೊಳ್ತಾ ಇದ್ದೀನಿ. ಕೋಲನ್, ಮತ್ತೆ ವಿಂಡೋಸ್ ಡಾಟ್, ಡೌನ್ ಆರೋ ತಗೋತಾ ಇದ್ದೀನಿ. ನೆಗೆಟಿವ್ ವ್ಯಾಲ್ಯೂಸ್ ಡೌನ್ ಆರೋ ಇಂದ, ಪಾಸಿಟಿವ್ ವ್ಯಾಲ್ಯೂಸ್ ಅಪ್ ಆರೋ ಇಂದ ಫಾರ್ಮ್ಯಾಟ್ ಆಗಿದೆ. ಇದನ್ನು ಕಲರ್ ಫಾರ್ಮ್ಯಾಟ್ ಕೂಡ ಮಾಡ್ಬೋದು. ಮತ್ತೆ ಫಾರ್ಮ್ಯಾಟ್ ಸೆಲ್ಸ್ಗೆ ಹೋಗಿ ಕಸ್ಟಮ್ ಫಾರ್ಮ್ಯಾಟ್, ಎಡಿಟ್ ಮಾಡಬೇಕು. ಸ್ಕ್ವೇರ್ ಬ್ರ್ಯಾಕೆಟಲ್ಲಿ ಕಲರ್ 10, ಗ್ರೀನ್ ಕಲರ್ಗೆ ಕಲರ್ 10, ರೆಡ್ಗೆ ರೆಡ್ ಅಂತಲೇ ಕೊಡಬೇಕು. ಬ್ರ್ಯಾಕೆಟ್ಸಲ್ಲಿ ರೆಡ್. ಕಲರ್ ಫಾರ್ಮ್ಯಾಟ್ ಆಗಿದೆ. ಇದನ್ನು ಸೆಂಟರ್ ಅಲೈನ್ ಮಾಡ್ತಾ ಇದ್ದೀನಿ. ಈ ಥರ ಸಿಂಬಲ್ಸಿಂದ, ಇಮೋಜಿಸಿಂದ ಫಾರ್ಮ್ಯಾಟ್ ಮಾಡ್ಬೋದು ಎಕ್ಸೆಲಲ್ಲಿ. ಅದಕ್ಕೊಂದು ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ಎಂಡ್ ಆಗಿದ ತಕ್ಷಣ ಎಂಡ್ ಸ್ಕ್ರೀನಲ್ಲಿ ಬರುತ್ತೆ, ಅದನ್ನು ಚೆಕ್ ಮಾಡಿ. ವ್ಯಾಲ್ಯೂಸನ್ನು ರ್ಯಾಂಕಲ್ಲಿ ತೋರಿಸ್ಬೋದು. ವ್ಯಾಲ್ಯೂ ಸೆಲೆಕ್ಟ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಶೋ ವ್ಯಾಲ್ಯೂ ಆ್ಯಸ್ ರ್ಯಾಂಕ್ ಲಾರ್ಜೆಸ್ಟ್ ಸ್ಮಾಲೆಸ್ಟ್. ಯಾರ್ದು ಹೈಯೆಸ್ಟ್ ರೆವಿನ್ಯೂ ಇದೆ ಅದು ಮೊದಲು ಬರಬೇಕು. ಅದರಿಂದ ಲಾರ್ಜೆಸ್ಟ್ ಸ್ಮಾಲೆಸ್ಟ್ ತಗೋತಾ ಇದ್ದೀನಿ. ಸೆಂಟರ್ ಅಲೈನ್ ಮಾಡ್ತೀನಿ. ಸೋರ್ಸ್ ಡೇಟಾದಲ್ಲಿರೋ ಕಾಲಮ್ ಹೆಡರ್ಸ್ಗಳೆಲ್ಲ ಟಾಸ್ಕ್ ಪೇನಲ್ಲಿ ಲಿಸ್ಟ್ ಆಗಿದೆ. ಇವೆಲ್ಲ ಪಿವೋಟ್ ಟೇಬಲ್ ಫೀಲ್ಡ್ಸ್. ಕಾಲಮ್ ಹೆಡರ್ಸ್ ಕೆಳಗಡೆ ಇರೋ ರೋಗಳೆಲ್ಲ ಐಟಮ್ಸ್. ಪಿವೋಟ್ ಟೇಬಲಲ್ಲಿ ಇನ್ನೊಂದು ಎಕ್ಸ್ಟ್ರಾ ಫೀಲ್ಡ್ ಆ್ಯಡ್ ಮಾಡಬೇಕಾದ್ರೆ ಪಿವೋಟ್ ಟೇಬಲ್ ರಿಪೋರ್ಟಲ್ಲಿ ಸೋರ್ಸ್ ಡೇಟಾಗೆ ಹೋಗಿ ಒಂದು ಎಕ್ಸ್ಟ್ರಾ ಕಾಲಮ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಇಲ್ಲಿ ಸೇಲ್ಸ್ಮನ್ ವೈಸ್ ಸಮ್ಮರೈಸ್ ರಿಪೋರ್ಟ್ ಇದೆ. ಯಾವ ಸೇಲ್ಸ್ಮನ್ಗಳು 50 ಲಕ್ಷಕ್ಕಿಂತ ಜಾಸ್ತಿ ರೆವಿನ್ಯೂ ಜನರೇಟ್ ಮಾಡಿದ್ದಾರೆ ಅವ್ರಿಗೆ ಬೋನಸ್ ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ. ಟೋಟಲ್ ಸೇಲ್ಸ್ ಪಕ್ಕದಲ್ಲಿ ಬೋನಸ್ ಅಂತ ಇನ್ನೊಂದು ಫೀಲ್ಡ್ ಕ್ರಿಯೇಟ್ ಮಾಡಿ ಅದರಲ್ಲಿ ಕ್ಯಾಲ್ಕುಲೇಟೆಡ್ ಬೋನಸ್ ತೋರಿಸೋ ಥರ ರಿಪೋರ್ಟ್ ಕ್ರಿಯೇಟ್ ಮಾಡಬೇಕಾಗಿದೆ. ಬೋನಸ್ ಫೀಲ್ಡನ್ನು ನಾವು ಸೋರ್ಸ್ ಡೇಟಾದಲ್ಲಿ ಆ್ಯಡ್ ಮಾಡೋಕ್ಕಾಗಲ್ಲ. ಯಾಕಂದರೆ ಸಮ್ಮರೈಸ್ ರಿಪೋರ್ಟ್ ಮಾಡಿದ್ಮೇಲೆ ನಮಗೆ ಗೊತ್ತಾಗುತ್ತೆ ಯಾರು 50 ಲ್ಯಾಕ್ಕಿಂತ ಜಾಸ್ತಿ ಸೇಲ್ಸ್ ಮಾಡಿದ್ದಾರೆ ಅಂತ. ಪಿವೋಟ್ ಟೇಬಲ್ ಅನಲೈಸ್ ಟ್ಯಾಬಲ್ಲಿ ಫೀಲ್ಡ್ಸ್, ಐಟಮ್ಸ್ ಆ್ಯಂಡ್ ಸೆಟ್ಸ್ ಅಂತ ಒಂದು ಟ್ಯಾಬ್ ಇದೆ. ಫೀಲ್ಡ್ ಕ್ಯಾಲ್ಕುಲೇಟ್ ಮಾಡುವಾಗ ಸೆಲ್ ಪಾಯಿಂಟರ್ ವ್ಯಾಲ್ಯೂನಲ್ಲಿರಬೇಕು. ಪಿವೋಟ್ ಟೇಬಲ್ ಅನಲೈಸ್ ಟ್ಯಾಬ್ಗೆ ಹೋಗಿ ಫೀಲ್ಡ್ಸ್, ಐಟಮ್ಸ್, ಸೆಟ್ಸ್ ಡ್ರಾಪ್ ಡೌನಲ್ಲಿ ಹೋಗಿದ್ರೆ ಕ್ಯಾಲ್ಕುಲೇಟೆಡ್ ಫೀಲ್ಡ್ಸ್ ಆಪ್ಷನ್ ಇದೆ. ಕ್ಲಿಕ್ ಮಾಡಿದ್ರೆ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಫೀಲ್ಡ್ ನೇಮ್ ಕೊಡಬೇಕು. ನಾನು ಬೋನಸ್ ಅಂತ ಕೊಡ್ತಾ ಇದ್ದೀನಿ.
ಫಾರ್ಮುಲಾ ಅಪ್ಲೈ ಮಾಡಿ ಬೋನಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಪಿವಟ್ ಟೇಬಲಲ್ಲಿ ಕ್ಯಾಲ್ಕುಲೇಷನ್ಸ್ ಮಾಡುವಾಗ ಕಾಂಪ್ಲೆಕ್ಸ್ ಫಾರ್ಮುಲಾಗಳು ಯೂಸ್ ಮಾಡೋಕ್ಕಾಗಲ್ಲ, ಸಿಂಪಲ್ ಫಾರ್ಮುಲಾಗಳು ಯೂಸ್ ಮಾಡ್ಬೋದು. ಇಫ್ ಫಂಕ್ಷನ್ ಯೂಸ್ ಮಾಡ್ತಾ ಇದ್ದೀನಿ. ಈಕ್ವಲ್ ಟು ಇಫ್ ಕೆಳಗಡೆ ಇರೋ ಫೀಲ್ಡ್ ಲಿಸ್ಟಲ್ಲಿ ಫೀಲ್ಡ್ಸ್ನ ಚೂಸ್ ಮಾಡಬೇಕು. ಸೇಲ್ ಅಮೌಂಟ್ ಚೂಸ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಮಾಡಿ ಇನ್ಸರ್ಟ್ ಫೀಲ್ಡ್ ಮಾಡ್ಬೋದು ಅಥವಾ ಡಬಲ್ ಕ್ಲಿಕ್ ಮಾಡಿದ್ರೆ ಇನ್ಸರ್ಟ್ ಆಗುತ್ತೆ. ಸೇಲ್ ಅಮೌಂಟ್ ಗ್ರೇಟರ್ ದ್ಯಾನ್ 50 lakhs. ಸೇಲ್ ಅಮೌಂಟ್ 50 lakhsಗಿಂತ ಜಾಸ್ತಿ ಇದ್ದರೆ ಕಾಮ, ಮತ್ತು ಸೇಲ್ ಅಮೌಂಟ್ ಮೇಲೆ ಡಬಲ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೇಲ್ ಅಮೌಂಟ್ ಮಲ್ಟಿಪ್ಲೈಡ್ ಬೈ 5%. ಸೇಲ್ ಅಮೌಂಟ್ 50 lakhಗಿಂತ ಕಡಿಮೆ ಇದ್ದರೆ 0. ಒಂದು ಫೀಲ್ಡ್ ಇನ್ಸರ್ಟ್ ಆಗಿ ಬೋನಸ್ ಕ್ಯಾಲ್ಕುಲೇಷನ್ಸ್ ಆಗಿದೆ. 50 lakhsಗಿಂತ ಜಾಸ್ತಿ ಸೇಲ್ ಮಾಡಿರೋದೆಲ್ಲ ಬೋನಸ್ ಕ್ಯಾಲ್ಕುಲೇಷನ್ಸ್ ಆಗಿದೆ. ಕ್ಯಾಲ್ಕುಲೇಟೆಡ್ ಐಟಮ್ ಇನ್ಸರ್ಟ್ ಮಾಡೋದು ಹೇಗಂತ ನೋಡೋಣ. ಸೇಲ್ ಟೈಪ್ ಡ್ರ್ಯಾಗ್ ಮಾಡಿ ರೋನಲ್ಲಿ ಡ್ರಾಪ್ ಮಾಡ್ತೀನಿ. ರೀಜನ್ ಕಾಲಮಲ್ಲಿ ಡ್ರಾಪ್ ಮಾಡ್ತೀನಿ. ಸೇಲ್ ಅಮೌಂಟ್ ವ್ಯಾಲ್ಯೂಸಲ್ಲಿ ಡ್ರಾಪ್ ಮಾಡ್ತೀನಿ. ಇನ್ ಸ್ಟೋರ್ ಸೇಲ್ಸ್, ಆನ್ಲೈನ್ ಸೇಲ್ಸ್, ರೀಜನ್ ವೈಸ್ ಸೇಲ್ ಸಮ್ಮರಿ ರಿಪೋರ್ಟ್ ಕ್ರಿಯೇಟ್ ಆಗಿದೆ. ಈ ರಿಪೋರ್ಟಲ್ಲಿ ಇನ್ ಸ್ಟೋರ್ ಮತ್ತು ಆನ್ಲೈನ್ ಇವೆರಡೂ ಐಟಮ್ಸ್. ಈ ಐಟಮ್ಸ್ ಜೊತೆ ಇನ್ನೊಂದು ಕ್ಯಾಲ್ಕುಲೇಟೆಡ್ ಐಟಮ್ನ ಕ್ರಿಯೇಟ್ ಮಾಡೋಣ. ಸೆಲ್ ಪಾಯಿಂಟ್ ಐಟಮಲ್ಲಿರಬೇಕು. ಪಿವಟ್ ಟೇಬಲ್ ಅನಲೈಸ್ ಟ್ಯಾಬಲ್ಲಿ ಫೀಲ್ಡ್ಸ್ ಐಟಮ್ಸ್ ಅಂಡ್ ಸೆಟ್ ಕ್ಯಾಲ್ಕುಲೇಟೆಡ್ ಐಟಮ್ ತಗೋಬೇಕು. ಇನ್ ಸ್ಟೋರ್ ಸೇಲ್ಸ್, ಆನ್ಲೈನ್ ಸೇಲ್ಸ್ ಎರಡಕ್ಕೂ ಡಿಫ್ರೆನ್ಸ್ ಕ್ಯಾಲ್ಕುಲೇಟ್ ಮಾಡಿ ಒಂದು ಕ್ಯಾಲ್ಕುಲೇಟೆಡ್ ಐಟಮ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಅದರಿಂದ ನೇಮ್ ಡಿಫ್ರೆನ್ಸ್ ಅಂತ ಕೊಡ್ತೀನಿ. ಫಾರ್ಮುಲಾ ಈಕ್ವಲ್ ಟು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಫೀಲ್ಡ್ಸ್ ಇವೆ, ರೈಟ್ ಹ್ಯಾಂಡ್ ಸೈಡಲ್ಲಿ ಐಟಮ್ಸ್ ಇವೆ. ಇನ್ ಸ್ಟೋರ್ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ದೀನಿ. ಇನ್ ಸ್ಟೋರ್ ಮೈನಸ್ ಆನ್ಲೈನ್ ಈ ಐಟಮ್ ಆ್ಯಡ್ ಮಾಡ್ತಾ ಇದ್ದೀನಿ. ಡಿಫರೆನ್ಸ್ ಅಂತ ಕ್ಯಾಲ್ಕುಲೇಟೆಡ್ ಐಟಮ್ ಆ್ಯಡ್ ಆಗಿದೆ, ಡಿಫರೆನ್ಸಸ್ ಕ್ಯಾಲ್ಕುಲೇಟ್ ಆಗಿದೆ. ಈ ಮೂರು ಐಟಮ್ನ ಟೋಟಲ್ ಮಾಡಿರೋದ್ರಿಂದ ಟೋಟಲಲ್ಲಿ ಡಿಫ್ರೆನ್ಸ್ ಬರುತ್ತೆ. ಈ ಮೂರು ಐಟಮ್ ಸಮ್ ಆಗಿವೆ. ಇನ್ ಸ್ಟೋರ್ ಸೇಲ್ಸ್, ಆನ್ಲೈನ್ ಸೇಲ್ಸ್ ಎರಡು ಡಿಫ್ರೆನ್ಸ್ ನೋಡಾದಮೇಲೆ ಮತ್ತೆ ಫಿಲ್ಟರ್ಗೆ ಹೋಗಿ ಡಿಫ್ರೆನ್ಸ್ನ ಅನ್ಚೆಕ್ ಮಾಡಬೇಕು, ಇಲ್ಲಾಂದರೆ ಟೋಟಲ್ ತಪ್ಪಾಗುತ್ತೆ.